ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಜಿತಾ ರುಚಿ ಮನೆ. ಇವತ್ತು ನಮ್ಮ ಚಾನಲ್ನಲ್ಲಿ ಮಲೆನಾಡು ಮತ್ತು ಕರಾವಳಿ ಭಾಗದ ಅತ್ಯಂತ ಜನಪ್ರಿಯ ಮತ್ತು ಸಾಂಪ್ರದಾಯಿಕ ಹಲಸಿನ ಹಣ್ಣಿನ ಕಡುಬು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಇವತ್ತೊಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ. ಮಲೆನಾಡು ಕಡೆ ಬೇರೆ ಥರ ಮಾಡ್ತಾರೆ. ಮೊದಲು ಒಂದು ಮಿಕ್ಸಿ ತಗೋಬೇಕು. ಒಂದು ಅರ್ಧ ಕಪ್ಪು ಕಾಯಿ ತಗೋತಾ ಇದ್ದೀನಿ. ಇದನ್ನೊಂದು ರೌಂಡು ಮಿಕ್ಸಿಗೆ ಹಾಕೋಬೇಕು, ಬಿಕಾಸ್ ದಪ್ಪ ಇರೋದ್ರಿಂದ. ನೋಡಿ, ಇಷ್ಟ ಆದರೆ ಸಾಕು. ಈಗ 3 ರಿಂದ 4 ಅವರ್ ನೆನೆಸಿರೋ ಅಕ್ಕಿ ಹಾಕೊಂಡು ನುಣ್ಣಗೆ ರುಬ್ಕೊಬೇಕು. 4 ಅವರ್ ಸಾಕು ನೆನೆಸ್ಕೊಂಡ್ರೆ. ನೋಡಿ, ಈ ತರ ಕನ್ಸಿಸ್ಟೆನ್ಸಿ ಬಂದ್ರೆ ಸಾಕು. ಸ್ವಲ್ಪ ಗಟ್ಟಿಗೆ ಇರಲಿ, ತುಂಬಾ ತೆಳು ಬೇಡ, ಹರ್ಕೊಂಡು ಹೋಗ್ಬಿಡುತ್ತೆ. ಸೊ ಇದು ನೀವು ಮಿಕ್ಕಿದ್ರೆ ನೀರು ದೋಸೆ ಮಾಡ್ಕೋಬಹುದು. ನೋಡಿ, ಒಂದು ಬೌಲ್ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು 7 ರಿಂದ 8 ಹಲಸಿನ ತೊಳೆ ತಗೊಂಡಿದ್ದೀನಿ. ಇದನ್ನ ಸ್ವಲ್ಪ ತರಿಯಾಗೆ ರುಬ್ಕೋಬೇಕು. ನೋಡಿ, ಇಷ್ಟು ಸಾಕು. ಈಗ ಒಂದು ಪ್ಯಾನ್ ತಗೊಂಡು ಒಂದು 2 ರಿಂದ 3 ಸ್ಪೂನ್ ತುಪ್ಪ ತಗೋತಾ ಇದ್ದೀನಿ. ಇಲ್ಲೊಂದು ಕಪ್ಪು ತುರ್ದಿರೋ ಕಾಯಿ ಹಾಕೋತಾ ಇದ್ದೀನಿ. ಇದನ್ನೊಂದು ಸ್ವಲ್ಪ ಹುರ್ಕೋಬೇಕು. ಸೊ ಅವ್ರೇನ್ ಮಾಡ್ತಾರೆ ಅಂದ್ರೆ ಎಲ್ಲ ಒಂದೇ ಸರಿ ಮಿಕ್ಸಿ ಹಾಕೊಂಡ್ಬಿಡ್ತಾರೆ, ಅಕ್ಕಿ, ಕಾಯಿ, ಬೆಲ್ಲ ಮತ್ತೆ ಹಲಸಿನ ಹಣ್ಣು ಎಲ್ಲ. ನಾನು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದೀನಿ. ನೋಡಿ, ಈಗ ಕಾಯಿ ಆಗಿದೆ. 1 ಕಪ್ ಬೆಲ್ಲ ತಗೋತಾ ಇದ್ದೀನಿ. ಸ್ವಲ್ಪ ಮೆಲ್ಟ್ ಆಗ್ಲಿ ಇದು. ನೋಡಿ, ಈ ತರ ನೋಡಿ ಗಟ್ಟಿಯಾಗಿದೆ. ಈಗ ರುಬ್ಬಿಟ್ಕೊಂಡಿರೋ ಹಲಸಿನ ಹಣ್ಣು ಹಾಕೋಣ. ಇದನ್ನು ಕೈ ಬಿಡದಲೆ ಒಂದು ಸ್ವಲ್ಪ ಚೆನ್ನಾಗಿ ಸ್ಟಿರ್ ಮಾಡಬೇಕು. ನೀವು ಇಲ್ಲಿ ಬೇಕಂದ್ರೆ ಹಲಸಿನ ಎಲೆ ತಗೋಬಹುದು, ಬಾಳೆ ಎಲೆ ತಗೋಬಹುದು. ನಾನಿವತ್ತು ಅರಿಶಿಣದೆಲೆ ಯೂಸ್ ಮಾಡಿಕೊಂಡು ಮಾಡ್ತಾ ಇದ್ದೀನಿ. ಅರಿಶಿಣದೆಲೆಯಲ್ಲಿ ಮಾಡಿದ್ರೆ ಫ್ಲೇವರ್ ಇನ್ನ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಏಲಕ್ಕಿ ಪುಡಿ, ಇಲ್ಲೊಂದು ಸ್ಪೂನು ತುಪ್ಪ ಹಾಕೋತಾ ಇದ್ದೀನಿ. ಇನ್ನ ಗಟ್ಟಿ ಆಗಿಲ್ಲ, ಸ್ವಲ್ಪ ಗಟ್ಟಿ ಆಗ್ಬೇಕು. ನೋಡಿ, ಈಗ ಸ್ವಲ್ಪ ಗಟ್ಟಿಯಾಗಿದೆ. ಇಷ್ಟು ಕನ್ಸಿಸ್ಟೆನ್ಸಿ ಬಂದ್ರೆ ಸಾಕು. ನೋಡಿ, ಈಗ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿರೋ ಅರಿಶಿಣದೆಲೆ ತಗೋತಾ ಇದ್ದೀನಿ. ಇದನ್ನ ಕಟ್ ಮಾಡಿಕೊಂಡು ಇಟ್ಕೋಬೇಕು. ನೋಡಿ, ಈ ತರ. ಸೊ ಇದನ್ನ ಒರೆಸ್ಕೊಂಡು ಇಟ್ಕೊಳ್ಳೋಣ. ಈಗ ರುಬ್ಬಿಟ್ಕೊಂಡಿರೋ ಈ ಅಕ್ಕಿ ಹಿಟ್ಟನ್ನ ಬಾಳೆ ಎಲೆ ಮೇಲೆ ಸ್ಪ್ರೆಡ್ ಮಾಡ್ಕೋಬೇಕು. ಸ್ಪ್ರೆಡ್ ಮಾಡಿಕೊಂಡು ಈಗ ಹಲಸಿನ ಹಣ್ಣಿಂದು ಮಿಕ್ಸರ್ನ ಇದ್ರ ಮೇಲೆ ಹಾಕೋಬೇಕು. ಈ ತರ ಮಡ್ಚಿಟ್ಕೊಂಬೇಡ. ಎಲ್ಲಾದ್ರೂ ಆ ತರ ಮಾಡಿಟ್ಕೋಬೇಕು. ಈಗ ಒಂದು ಕುಕ್ಕರ್ಗೆ ನೀರು ಹಾಕೊಂಡು ಒಂದು ಪ್ಲೇಟ್ ಇಟ್ಕೊಳ್ಳೋಣ. ಇಟ್ಕೊಂಡು ಮಾಡಿಟ್ಕೊಂಡಿರೋದ ಇದ್ರೊಳಗಡೆ ಇಟ್ಕೊಂಡು ಒಂದು 20 ರಿಂದ 25 ನಿಮಿಷ ಸ್ಟೀಮ್ ಮಾಡ್ಕೋಬೇಕು ಇದನ್ನ. ಸೊ ಈ ಮಳೆಗಾಲ ಬಂದ್ರೆ ಮಲೆನಾಡು ಕಡೆ ತುಂಬಾ ಕಾಮನ್ ಇದು. ನೋಡಿ, ಆಗಿದೆ. ತೆಗಿತಿದ್ದಂಗೆನೆ ಅರಿಶಿಣದೆಲೆ ಫ್ಲೇವರು ಗಮ್ಮನತ್ತೆ. ಅಂದ್ರೆ ಹಲಸಿನ ಹಣ್ಣಿದು ಅಷ್ಟೇ, ಮನೆ ತುಂಬಾ ಹರಡ್ಕೊಳುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ತುಂಬಾ ಜ್ಯೂಸಿ ಆಗಿರುತ್ತೆ. ನೋಡಿ, 15 ರಿಂದ 20 ನಿಮಿಷದೊಳಗಡೆ ನಾವು ಇದನ್ನ ಮಾಡ್ಕೋಬಹುದು. ಸೊ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.